ಈಗಿರೋ ಲೈಫ್ ಸ್ಟೈಲಲ್ಲಿ ಈಗಿರೋ ಜೀವನ ಶೈಲಿಯಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಮತ್ತು ವಯಸ್ಸಾದವ್ರು ಬರೋದೇನು ಅಂತಂದರೆ ನಿದ್ದೆ ಬರ್ತಾ ಇಲ್ಲ ಅಂತ ಬರ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಬಾಗಿ, ಕಾರ್ಡಿಯಾಲಜಿಸ್ಟ್. ಈ ನಿದ್ದೆ ಅನ್ನೋದು ನಮಗೆ ಒಂದು 7 ಗಂಟೆಯಿಂದ 9 ಗಂಟೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ನಿಶ್ಚಿಂತೆಯಾಗಿ ಮಲಗಬೇಕು. ನಿದ್ದೆ ಬರ್ತಾ ಇಲ್ಲ ಅನ್ನೋದಕ್ಕೆ ಸುಮಾರು ಕಾರಣಗಳಿದೆ. ಒಂದು, ಓವರ್ ಥಿಂಕಿಂಗು, ತುಂಬ ಯೋಚನೆ ಮಾಡೋದು. ಎರಡನೇದ್ದು, ಎಲೆಕ್ಟ್ರಾನಿಕ್ ಡಿವೈಸಸ್. ನಾವೆಷ್ಟು ಟಿ ವಿ, ಮೊಬೈಲ್ ಅಥವಾ ಈ ಲೈಟ್ ಇರೋದು ಉಪಕರಣಗಳನ್ನ ಯೂಸ್ ಮಾಡ್ತೀವಿ, ಅಷ್ಟು ಬ್ರೈನ್ಗೆ ಏನಾಗುತ್ತೆ, ಸ್ಟಿಮ್ಯುಲೇಷನ್ ಸಿಗುತ್ತೆ. ನಮಗೇನೋ ಇನ್ನೂ ದಿನ ಅನ್ನೋ ಥರನೇ ಯೋಚನೆ ಮಾಡುತ್ತೆ ಬ್ರೈನು. ದಿನ ಅಟ್ಲೀಸ್ಟ್ 7 ಗಂಟೆಯಿಂದ 9 ಗಂಟೆ ನಿದ್ದೆ ಮಾಡಿ. ಸೊ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಏನೇನು ಡ್ಯಾಮೇಜ್ಗಳಾಗಿದೆ ಅದೆಲ್ಲ ರಿಪೇರ್ ಆಗೋಕ್ಕೆ ಬಾಡಿ ಟೈಮ್ ಕೊಟ್ಟೋಕ್ಕಾಗುತ್ತೆ. ಜೊತೆಗೆ ಬಾಡಿಯಲ್ಲಿ ಒಂದು ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅಸ್ಟೈಲ್ಕೋಲಿನ್ ಅಂತ ರಿಲೀಸ್ ಆಗುತ್ತೆ. ಅದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಮತ್ತು ಬ್ಲಡ್ ಕೊಲೆಸ್ಟ್ರಾಲ್, ಶುಗರ್ ಕೂಡ ಕಡಿಮೆ ಆಗುತ್ತೆ. ಈ ಇನ್ಫ್ಲಮೇಷನ್ ಅಂತ ಕರಿತೀವಿ, ಈಗೇನು ವೆಸಲ್ಸಿಗೆ ಡ್ಯಾಮೇಜ್ ಆಗ್ತಾ ಇರುತ್ತೋ ಅದು ಕೂಡ ನಿದ್ದೆ ಮಾಡೋದನ್ನ ಕಡಿಮೆ ಆಗುತ್ತೆ. ಕೆಲವೊಂದು ಎಂಡಾರ್ಫಿನ್ಸ್ ಅಂತ ಕರಿತೀವಿ, ಅದು ಯೂಸ್ವಲಿ ತುಂಬ ಖುಷಿಯಾಗಿದ್ದಾಗ ಬರುವಂಥ ಹಾರ್ಮೋನ್ಗಳು ಅಥವಾ ತುಂಬ ಒಳ್ಳೆ ಮೂಡಲ್ಲಿದ್ದರೆ ಬರೋ ಹಾರ್ಮೋನ್ಗಳು, ಅವುಗಳ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿದ್ದೆ ಅನ್ನೋದು ನಮ್ಮ ಊಟ ಅಥವಾ ನೀರು, ಗಾಳಿ ಎಷ್ಟು ಅವಶ್ಯಕ ಇದೆ ದೇಹಕ್ಕೆ ಅಷ್ಟೇ ಅವಶ್ಯಕವಾಗಿದೆ. ಸೊ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ. ಥ್ಯಾಂಕ್ ಯು.